ಆರ್ಎಸ್ಎಸ್ಗೆ ಕ್ಲೀನ್ ಸರ್ಟಿಫಿಕೇಟ್ ಕೊಟ್ಟಂತ ಗೃಹ ಮಂತ್ರಿ. ಆರ್ಎಸ್ಎಸ್ ವಿರುದ್ಧ ಒಂದೂ ಕೇಸ್ ಇಲ್ಲ ಅಂತ ಗೃಹ ಸಚಿವ ಖರ್ಗೆ ಹೇಳಿದ್ದಾರೆ. ಈಗ ಬಿಜೆಪಿ ನಾಯಕರ ಪ್ರಶ್ನೆಗೆ ಪ್ರಿಯಾಂಕ್ ಖರ್ಗೆ ಉತ್ತರಿಸಿದ್ದಾರೆ. ಆರ್ಎಸ್ಎಸ್ ಬಗ್ಗೆ ಪದೇ ಪದೇ ಹೇಳಿಕೆಗಳನ್ನ ಕೊಡ್ತಾ ಇದ್ದಂತ ಪ್ರಿಯಾಂಕ್ ಖರ್ಗೆ ಅವರೀಗ ಆರ್ಎಸ್ಎಸ್ ಮೇಲೆ ಅದೇನು ಪ್ರೀತಿ ಬಂದಿದೆಯೋ ಗೊತ್ತಿಲ್ಲ, ಆರ್ಎಸ್ಎಸ್ಗೆ ಕ್ಲೀನ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರಂತೆ ಗೃಹ ಮಂತ್ರಿ. ಆರ್ಎಸ್ಎಸ್ ವಿರುದ್ಧ ಒಂದೂ ಕೇಸ್ ಇಲ್ಲ ಅಂತ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ದಾರೆ. ಈಗ ಬಿಜೆಪಿ ನಾಯಕರ ಪ್ರಶ್ನೆಗೆ ಪ್ರಿಯಾಂಕ್ ಖರ್ಗೆ ಒಂದು ಕಡೆ ಉತ್ತರಿಸಿದ್ದಾರೆ. ಸಂಘ ಪರಿವಾರದ ವಿರುದ್ಧ ಗುಡುಗುತ್ತಿದ್ದಂತ ಪ್ರಿಯಾಂಕ್ ಖರ್ಗೆ ಒಂದು ಕಡೆ ಸಂಘದ ವಿರುದ್ಧ ರಾಜ್ಯದಲ್ಲಿ ಯಾವುದೇ ಕೇಸ್ ಇಲ್ಲ ಅಂತ ಉತ್ತರಿಸಿದ್ದಾರೆ. ಈಗ ಪ್ರಿಯಾಂಕ್ ಖರ್ಗೆ ಆರ್ಎಸ್ಎಸ್ ಅಂದ್ರೇನೆ ಕೆಂಡ ಕಾರುತ್ತಿದ್ದಂತ ಪ್ರಿಯಾಂಕ್ ಖರ್ಗೆ ಪದೇ ಪದೇ ಅಲ್ಲಲ್ಲಿ ಹೇಳಿಕೆಗಳನ್ನ ನೀಡ್ತಾ ಆರ್ಎಸ್ಎಸ್ ವಿರುದ್ಧ ಮುಗಿಬೀಳ್ತಾ ಇದ್ರು. ಇದೀಗ ಕರ್ನಾಟಕದಲ್ಲಿ ಯಾವುದೇ ಕೇಸ್ ಇಲ್ಲ ಆರ್ಎಸ್ಎಸ್ ಮೇಲೆ, ಯಾವುದೇ ಆರೋಪವಿಲ್ಲ ಆರ್ಎಸ್ಎಸ್ ಮೇಲೆ ಅಂತ ಈಗ ಕ್ಲೀನ್ ಚೀಟ್ ಕೊಟ್ಟಿದ್ದಾರಂತೆ. ಹಾವು ಮತ್ತು ಮುಂಗುಸಿ ಅಂತಿದ್ದಂತ ಪ್ರಿಯಾಂಕ್ ಖರ್ಗೆ ಅವರು ಬಿಜೆಪಿ ಕೇಳಿದ ಪ್ರಶ್ನೆಗೆ ಪ್ರಿಯಾಂಕ್ ಖರ್ಗೆ ಅವರೀಗ ಉತ್ತರಿಸಿದ್ದಾರೆ. ಬಿಜೆಪಿ ನಾಯಕರ ಪ್ರಶ್ನೆಗೆ ಸೊ ಒಂದು ಕಡೆ ಆರ್ಎಸ್ಎಸ್ ವಿರುದ್ಧ ಪದೇ ಪದೇ ಟೀಕಿಸುತ್ತಿದ್ದಂಥ ಸಚಿವರಿಂದಲೇ ಈಗ ಈ ರೀತಿಯಾದಂಥ ಉತ್ತರ ಬಂದಿದೆ. ಇನ್ನು ಸಂಘ ಪರಿವಾರದ ಕಾರ್ಯಚಟುವಟಿಕೆಗಳಿಗೂ ಕೂಡ ಕಡಿವಾಣ ಹಾಕಲಿಕ್ಕೆ ಮುಂದಾಗಿದ್ರು ಗೃಹ ಮಂತ್ರಿ ಪ್ರಿಯಾಂಕ್ ಖರ್ಗೆ ಅವರು. ಪ್ರತಿ ಬಾರಿ ಆರ್ಎಸ್ಎಸ್ ವಿರುದ್ಧ ಕಿಡಿಕಾರವರು ಅಂತ ಅಂದ್ರೆ ಅದರಲ್ಲಿ ಮೊದಲನೇದಾಗಿ ಪ್ರಿಯಾಂಕ್ ಖರ್ಗೆ ಅಂತ. ಯಾಕಂದ್ರೆ ಎಲ್ಲದಕ್ಕೂ ಕೂಡ ರೂಲ್ಸ್ ಇದೆ, ಎಲ್ಲವೂ ಕೂಡ ಕಾನೂನಿನ ಅಡಿಯಲ್ಲಿದ್ದಾವೆ. ಆರ್ಎಸ್ಎಸ್ ಈ ಒಂದು ಸಂಘ ಪರಿವಾರ ಯಾಕೆ ಬೇಡ, ಇದಕ್ಕೂ ಕೂಡ ಒಂದು ಸರ್ಟಿಫಿಕೇಟ್ ಬೇಕು ಅನ್ನುವಂಥ ನಿಟ್ಟಿನಲ್ಲಿ, ಇದು ಕೂಡ ಒಂದು ರಿಜಿಸ್ಟ್ರೇಷನ್ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಿಯಾಂಕ್ ಖರ್ಗೆ ಆರೋಪವನ್ನು ಅಂದ್ರೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ರು. ಇದೀಗ ಏನು ಪ್ರಿಯಾಂಕ್ ಖರ್ಗೆ ಅವರ ಈ ಒಂದು ಹೇಳಿಕೆ ಆರ್ಎಸ್ಎಸ್ ಮೇಲೆ ಯಾವುದೇ ಕೇಸ್ ಇಲ್ಲ ಅನ್ನುವಂಥದ್ದು ಈಗ ಚರ್ಚೆ ಆಗ್ತಾ ಇದೆ. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆಗೆ ಪ್ರಶ್ನೆಗಳ ಸುರಿಮಳೆಗೈತಾ ಇದ್ದಾರೆ ಈಗ ಬಿಜೆಪಿ ಅವರು. ಸದನದಲ್ಲಿ ಪ್ರಶ್ನೆಗಳ ಸುರಿಮಳೆ ಸುರಿಸಿದ್ದಂತ ಛಲವಾದಿ ನಾರಾಯಣ ಸ್ವಾಮಿ ಅವರು, ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಅವರು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆಗೆ ಪ್ರಶ್ನೆಗಳ ಸುರಿಮಳೆಗೈದಿದ್ರು. ಆರ್ಎಸ್ಎಸ್ ವಿರುದ್ಧ ದಾಖಲಾಗಿರುವ ಕೇಸ್ಗಳೆಷ್ಟು ಹೇಳು ಹಾಗಾದ್ರೆ ಅಂತ ಪ್ರಿಯಾಂಕ್ ಖರ್ಗೆ ಅವರು ಪ್ರಶ್ನೆ ಹಾಕಿದ್ರು. ಪ್ರಿಯಾಂಕ್ ಖರ್ಗೆ ಅವರಿಗೆ ಯಾರು ಛಲವಾದಿ ನಾರಾಯಣ ಸ್ವಾಮಿ ಅವರು, ಯಾವುದಾದ್ರೂ ಗಲ್ಬೆ ಪ್ರಕರಣದಲ್ಲಿ ಭಾಗಿಯಾಗಿದೆಯಾ ಆರ್ಎಸ್ಎಸ್ ಕರ್ನಾಟಕದಲ್ಲಿ ಹೇಳಿ, ಆರ್ಎಸ್ಎಸ್ ಪಥಸಂಚಲನ ವೇಳೆ ಅಹಿತಕರ ಘಟನೆ ಆಗಿದೆಯಾ, ಯಾವುದಾದ್ರೂ ಆರೋಪ ಇದೆಯಾ ಆರ್ಎಸ್ಎಸ್ ಮೇಲೆ, ಕರ್ನಾಟಕದಲ್ಲಿ ಯಾವುದಾದ್ರೂ ಕೇಸ್ ಆಗಿದೆಯಾ ಆರ್ಎಸ್ಎಸ್ ಮೇಲೆ, ದಾಖಲೆ ಕೊಡಿ. ಆನಂತರ ಪ್ರಿಯಾಂಕ್ ಖರ್ಗೆ ಅವರೇ ಆರ್ಎಸ್ಎಸ್ ವಿರುದ್ಧ ಮಾತನಾಡಿ ಅಂತ ಛಲವಾದಿ ನಾರಾಯಣ ಸ್ವಾಮಿ ಅವರು ವಾರ್ನಿಂಗ್ ಅನ್ನು ಕೊಟ್ಟಿದ್ರು. ಯಾವುದಾದ್ರೂ ಗಲ್ಬೆ ಪ್ರಕರಣದಲ್ಲಿ ಆರ್ಎಸ್ಎಸ್ ಭಾಗಿಯಾಗಿದೆಯಾ, ಈ ಹಿಂದೆ ಆರ್ಎಸ್ಎಸ್ ದಿನಾಚರಣೆ ವೇಳೆ ಪಥಸಂಚಲನ ವೇಳೆ ಅಹಿತಕರ ಘಟನೆ ನಡೆದಿದೆಯಾ ಅಂತ ಕೇಳಿದ್ರು. ನೋಡಿ, ಆರ್ಎಸ್ಎಸ್ಗೆ ಖರ್ಗೆ ಕ್ಲೀನ್ ಚೀಟ್ ಕೊಟ್ಟಿದ್ದಾರೆ. ಈಗ ಛಲವಾದಿಯ ಪ್ರಶ್ನೆ ಒಂದು, ಯಾವುದಾದ್ರೂ ಗಲಭೆ ಪ್ರಕರಣದಲ್ಲಿ ಆರ್ಎಸ್ಎಸ್ ಭಾಗಿಯಾಗಿತ್ತಾ ಹೇಳಿ ಪ್ರಿಯಾಂಕ್ ಖರ್ಗೆ ಅವರೇ ಅಂತ ಹೇಳಿದ್ರು. ಹೋಮ್ ಮಂತ್ರಿ ಗೃಹ ಮಂತ್ರಿ ಖರ್ಗೆ ಉತ್ತರ ಇದಾಗಿದೆ, ಉತ್ತರ ಇಲ್ಲ, ಯಾವುದೇ ಕೇಸ್ ದಾಖಲಾಗಿಲ್ಲ ಆರ್ಎಸ್ಎಸ್ ಮೇಲೆ ಅಂತ ಪ್ರಿಯಾಂಕ್ ಖರ್ಗೆ ಅವರು ಈಗ ಸ್ಪಷ್ಟಪಡಿಸಿದ್ದಾರೆ. ಪ್ರಶ್ನೆ ಎರಡು, ಆರ್ಎಸ್ಎಸ್ ಪಥಸಂಚಲನದ ವೇಳೆ ಯಾವುದಾದ್ರೂ ಅಹಿತಕರ ಘಟನೆ ಆಗಿತ್ತಾ? ಉತ್ತರ ಪ್ರಿಯಾಂಕ್ ಖರ್ಗೆ ಅವ್ರದ್ದು ಯಾವುದೇ ಕೇಸ್ ದಾಖಲಾಗಿಲ್ಲ ಅಂತ ಈಗ ಸ್ಪಷ್ಟಪಡಿಸಿದ್ದಾರೆ. ಇನ್ನ ಪ್ರಶ್ನೆ ಎರಡು, ಆರ್ಎಸ್ಎಸ್ ಪಥಸಂಚಲನ ಕಾರ್ಯಚಟುವಟಿಕೆ ವೇಳೆ ಯಾವುದಾದ್ರೂ ಒಂದು ಅಹಿತಕರ ಘಟನೆ ಆಗಿದೆಯಾ ಹೇಳಿ ಅಂತ ಛಲವಾದಿ ನಾರಾಯಣ ಸ್ವಾಮಿ ಅವರು ಪ್ರಶ್ನೆ ಮಾಡಿದ್ರು. ಪ್ರಿಯಾಂಕ್ ಖರ್ಗೆ ಅವರೀಗ ಅದೇನು ಪ್ರೀತಿ ಬಂದಿದೆಯೋ ಆರ್ಎಸ್ಎಸ್ ಮೇಲೆ ಗೊತ್ತಿಲ್ಲ, ಪದೇ ಪದೇ ಅಲ್ಲಲ್ಲಿ ಹರಿಹಾಯ್ತಾ ಇದ್ರು ಆರ್ಎಸ್ಎಸ್ ಮೇಲೆ. ಆರ್ಎಸ್ಎಸ್ ಕಾರ್ಯಚಟುವಟಿಕೆಗಳನ್ನ ಪದೇ ಪದೇ ನೆನಪಿಸ್ಕೊಳ್ತಾ ಇದ್ರು, ಆರ್ಎಸ್ಎಸ್ ಪಥಸಂಚಲನದ ವಿರುದ್ಧ ಮಾತನಾಡ್ತಾ ಇದ್ರು. ಇದೆಲ್ಲದರ ನಡುವೆ ಈಗ ಪ್ರಶ್ನೆ ಮೂರು, ಛಲವಾದಿ ನಾರಾಯಣ ಸ್ವಾಮಿ ಅವರು ಆರ್ಎಸ್ಎಸ್ ಶಾಖೆ ನಡೆಸುವ ವೇಳೆ ಅಹಿತಕರ ಘಟನೆ ಆಗಿತ್ತಾ ಅಂತ ಕೇಳಿದ್ರು. ಆದರೆ ಯಾವುದೇ ಕೇಸ್ ದಾಖಲಾಗಿಲ್ಲ ಅಂತ ಪ್ರಿಯಾಂಕ್ ಖರ್ಗೆ ಅವರು ಉತ್ತರಿಸಿದ್ದಾರೆ. ಹೀಗೆ ಆರ್ಎಸ್ಎಸ್ ವಿರುದ್ಧ ದಾಖಲಾಗಿರುವಂತಹ ಪ್ರಕರಣಗಳೆಷ್ಟು ಹೇಳಿ ಅಂತಂದಾಗ ಯಾವುದೇ ಪ್ರಕರಣಗಳು ದಾಖಲಾಗಿಲ್ಲ ಅಂತ ಪ್ರಿಯಾಂಕ್ ಖರ್ಗೆ ಅವರು ಈಗ ಸ್ಪಷ್ಟಪಡಿಸಿದ್ದಾರೆ. ಒಂದು ಕಡೆ ಪದೇ ಪದೇ ಆರ್ಎಸ್ಎಸ್ ವಿಚಾರವಾಗಿ ಮುನ್ನೆಲೆಗೆ ಬರ್ತಾನೆ ಇದ್ರು ಪ್ರಿಯಾಂಕ್ ಖರ್ಗೆ ಅವರು. ಈಗ ಕೊನೆಗೂ ಛಲವಾದಿ ನಾರಾಯಣ ಸ್ವಾಮಿ ಅವರ ಪ್ರಶ್ನೆಗಳ ಸುರಿಮಳೆಗೆ ಈಗ ತಂಡ ಹೊಡೆದಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸಿಕ್ಕಂತಾಗಿದೆ ಒಂದ್ ಕಡೆ. ಎಸ್, ಆರ್ಎಸ್ಎಸ್ ನ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಖರ್ಗೆ ಅವರೇ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಸ್, ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿವೇಕ್. ಎಸ್ ವಿವೇಕ್, ಇದೀಗ ಏನು
ಪ್ರಿಯಾಂಕ್ ಖರ್ಗೆ ಅವರ ಈ ಒಂದು ಉತ್ತರ RSS ಕುರಿತಾಗಿ ಕೊಟ್ಟಂತ ಒಂದು ಹೇಳಿ ಇದೇ ಫಸ್ಟ್ ಟೈಮ್ ಅನ್ಸುತ್ತೆ ನನಗೆ RSS ಬಗ್ಗೆ ಒಂದು ರೀತಿಯಾಗಿ ಈ ಪ್ರಶ್ನೆಗಳ ಮುಖಾಂತರವೇ ಉತ್ತರ ಕೊಡುವಂತ ಮುಖಾಂತರವೇ ಪಾಸಿಟಿವ್ ಆಗಿ ಏನೋ ಹೇಳಿದ್ದಾರೆ ಅಂತ ಅಂದ್ರೆ RSSಗೆ. ಸೊ ಏನೆಲ್ಲ ಅಪ್ಡೇಟ್ಸ್ ಇದೆ ವಿವೇಕ್? ಸಂಪರ್ಕ ಕಡಿತಗೊಂಡಿರುವಂಥದ್ದು. ಯಾಕೆ ನಾನು ಪಾಸಿಟಿವ್ ಆಗಿ ಈಗ ಹೇಳಿದ್ದಾರೆ, ಪಾಸಿಟಿವ್ ಅಂತ ಅಂದ್ರೆ ಅದು ಉತ್ತರವನ್ನು ಕೊಡುವಂಥ ಭರದಲ್ಲಿ ಏನು ಹೇಳಿದಾರಲ್ಲ ಪ್ರಿಯಾಂಕ್ ಖರ್ಗೆ, ಅಂದ್ರೆ RSS ಬಗ್ಗೆ ಪ್ರತಿ ಬಾರಿ ಯಾರು ಸಪೋರ್ಟ್ ಮಾಡ್ತಾರಾ ಮಾಡಲ್ವಾ ಪಕ್ಷದಲ್ಲಿ, ಬಟ್ ನಾನು ಮಾತ್ರ ಅದಕ್ಕೆ ಇನ್ನು ಮಾತನಾಡ್ತಾ ಇರ್ತೀನಿ, ಅದ್ರ ಬಗ್ಗೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದೀನಿ ಅನ್ನುವಂಥವ್ರೆ ಪ್ರಿಯಾಂಕ್ ಖರ್ಗೆ ಅವರು. ಸಿಎಂ RSS ಗೀತೆಯನ್ನು ಹಾಡಿದ್ರು, ಅದು ಕೂಡ ರಾಜ್ಯದೆಲ್ಲೆಡೆ ರಾಜಕೀಯದಲ್ಲೆಲ್ಲ ಚರ್ಚೆ ಸಂಚಲನ ಆಗಿತ್ತು. ಹೌದು. ಇದರ ಮಧ್ಯೆ ಈಗ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಏನೋ RSS ಮೇಲೆ ಕೊಂಚ ಪ್ರೀತಿ ಬಂದಿರುವಂಗೆ ಕಾಣ್ತಾ ಇದೆ. ಇದೇ ಮೊದಲೇ ಬಾರಿಗೆ RSS ಪರವಾಗಿ ಇಷ್ಟು ಚೆನ್ನಾಗಿ ಮಾತಾಡಿರೋದು ಅಂತ ಹೇಳ್ಬೋದು. ಚಲವಾದಿ ನಾರಾಯಣ ಅವರ ಒಂದೊಂದು ಪ್ರಶ್ನೆಗೂ ಉತ್ತರ ಕೊಟ್ಟಿದ್ದಾರೆ. ದೆವ್ವ ಅಂತ ಮಾತು, ಭೂತ ಅನ್ನೋ ಮಾತು, ಸೊ ಹೀಗೆಲ್ಲ ತುಂಬಾ ಚರ್ಚೆ ಆಗಿತ್ತು ಆ ವಿಚಾರಗಳು.